ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಸಣ್ಣದಾದ ವಿಡಿಯೋದಲ್ಲಿ ನಿಮಗೆ ಪ್ರೊಬೇಷನ್ ಹೇಳುವಂಥ ಒಂದು ಟಾಪಿಕ್ ಮೇಲೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಪ್ರೊಬೇಷನ್ ಹೇಳುವಂಥದ್ದು ನಮಗೆ ಸೆಕ್ಷನ್ 360 ಆಫ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರಲ್ಲಿ ಬರುತ್ತೆ. ಸೆಕ್ಷನ್ 360. ಇದ್ರ ಜೊತೆಗೆ ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟ್ 1958 ಹೇಳುವಂಥದ್ದೇ ಒಂದು ಆ್ಯಕ್ಟ್ ಇದೆ. ಸೊ ಅದನ್ನು ಕೂಡ ನಾವು ರೆಫರ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಸೆಕ್ಷನ್ 361 ಅದನ್ನು ಕೂಡ ರೆಫರ್ ಮಾಡಬೇಕು. ಸೊ ಪ್ರೊಬೇಷನ್ ಅಂದರೆ ಏನು? ಸೊ ಪ್ರೊಬೇಷನ್ ಆ್ಯಂಡ್ ಅಡ್ಮಾನಿಷನ್ ಅಂತ ಈ ಎರಡು ಕಾನ್ಸೆಪ್ಟ್ಗಳು ಸೆಕ್ಷನ್ 360ಅಲ್ಲಿ ಬರುವಂಥದ್ದು. ಸೊ ಯಾರು ಯಂಗ್ ಅಫೆಂಡರ್ಸ್ ಇರ್ತಾರೆ, ಸಣ್ಣ ವಯಸ್ಸಲ್ಲಿ ತಪ್ಪು ಅಂದರೆ ಒಫೆನ್ಸ್ ಮಾಡಿರ್ತಾರೆ, ಅಥವಾ ಯಾರು ಫಸ್ಟ್ ಟೈಮ್ ಒಫೆನ್ಸ್ ಮಾಡಿರ್ತಾರೆ ಅಂಥವರಿಗೆ ಕನ್ವಿಕ್ಷನ್ ಆದಾಗ ಏನು ಮಾಡ್ತಾರೆ? ಇಂಪ್ರಿಸನ್ಮೆಂಟ್ಗೆ ಕಳಿಸ್ತಾರೆ. ಸೊ ಆ ಇಂಪ್ರಿಸನ್ಮೆಂಟ್ಗೆ ಕಳಿಸುವ ಬದಲು ಅವರನ್ನು ಬಾಂಡ್ ತಗೊಂಡು ನೀವು ಈ ಕಂಡೀಷನ್ಸ್ಗಳನ್ನು ಫಾಲೋ ಮಾಡಬೇಕು ಹೇಳುವಂಥದ್ದು ಹೇಳಿ ಅವರನ್ನು ಬಿಡ್ತಾರೆ, ಅಥವಾ ಎಚ್ಚರಿಕೆ ಕೊಟ್ಟು ಬಿಡ್ತಾರೆ. ಸೊ ಬಾಂಡ್ ತಗೊಂಡು ಶ್ಯೂರಿಟಿ ಅಥವಾ ಇಲ್ಲದೇನೂ ಕೂಡ ಬಾಂಡ್ ತಗೊಂಡು ಬಾಂಡ್ ಅವಧಿ 3 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಇಂಪ್ರಿಸನ್ಮೆಂಟ್ ಕಳಿಸೋದಿಲ್ಲ, ಆದರೆ ಅವರನ್ನು ಪ್ರೊಬೇಷನ್ ಮೇಲೆ ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ಆ ಪ್ರೊಬೇಷನ್ ಮೇಲೆ ಬಿಡುಗಡೆ ಮಾಡುವಾಗ ರಿಗಾರ್ಡ್ಸ್ ಅಂದರೆ ಈ ಕೆಲವೊಂದು ವಿಷಯಗಳನ್ನು ಕನ್ಸಿಡರ್ ಮಾಡಬೇಕು. ಅವರ ಏಜ್, ಅವರ ಕ್ಯಾರೆಕ್ಟರ್, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಪ್ರೊಬೇಷನ್ ಮೇಲೆ ಬಿಡ್ತಾರೆ. ಅದಕ್ಕಿಂತ ಇನ್ನೂ ಲೆಸ್ಸರ್ ಸೀರಿಯಸ್ ಒಫೆನ್ಸ್ಗಳು ಯಾವುದಾದ್ರು ಇದ್ದರೆ ಆವಾಗ ಯಾವ ಬಾಂಡ್ ಯಾವುದು ಬೇಕಾಗಿರೋದಿಲ್ಲ, ಆದರೆ ಕೇವಲ ಎಚ್ಚರಿಕೆ ಕೊಟ್ಟು, ಅದಕ್ಕೆ ಅಡ್ಮಾನಿಷನ್ ಅಂತ ಹೇಳ್ತಾರೆ. ಆ ಅಡ್ಮಾನಿಷನ್ ಎಚ್ಚರಿಕೆ ಕೊಟ್ಟು ಅಕ್ಯೂಸ್ಡ್ಗಳನ್ನು ಬಿಡುವಂಥದ್ದು. ಸೊ ನಾವು ಹಾಗೆ ನೋಡ್ಲಿಕ್ಕೆ ಹೋದರೆ ಸೆಕ್ಷನ್ 360ಅಲ್ಲಿ 2 ತರಹ ಕ್ಯಾಟಗರಿ ಕಾಣ್ತೇವೆ. ಪ್ರೊಬೇಷನ್ ಮೇಲೆ ಯಾರನ್ನು ಬಿಡುಗಡೆ ಮಾಡ್ತಾರೆ ಅಂತ ನೋಡುವಾಗ ಒಂದು 21 ಇಯರ್ಸ್ ಒಂದು ಕ್ಯಾಟಗರಿ. ಸೊ ಯಾರು 21 ವರ್ಷಕ್ಕಿಂತ ಮೇಲಿರ್ತಾರೆ ಅವರು 7 ವರ್ಷ ಪನಿಷಬಲ್ ಒಫೆನ್ಸ್ಗಿಂತ 7 ವರ್ಷಕ್ಕಿಂತ ಕಮ್ಮಿ ಪನಿಷಬಲ್ ಒಫೆನ್ಸ್ ಮಾಡಿದಿದ್ರೆ ದೆನ್ ದ್ಯಾಟ್ ಈಸ್ ಒನ್ ಆಫ್ ದಿ ಕ್ರೈಟೀರಿಯಾ ಫಾರ್ ರಿಲೀಸಿಂಗ್ ದಮ್ ಆನ್ ಪ್ರೊಬೇಷನ್. ಇನ್ನು 21 ವರ್ಷಕ್ಕಿಂತ ಕೆಳಗಿನವರಾದರೆ ಹಾಗೂ ಹೆಂಗಸರಿಗೆ, ಆಲ್ ವಿಮೆನ್, ಅವರು ಯಾವುದೇ ಒಂದು ಒಫೆನ್ಸ್ ಮಾಡಿರಲಿ, ಆದರೆ ಈ 2 ಕ್ಯಾಟಗರಿಗೆ 21 ವರ್ಷ ಇರಲಿ, 21 ವರ್ಷಕ್ಕಿಂತ ಜಾಸ್ತಿ ಇರಲಿ, ಅಥವಾ 21 ವರ್ಷಕ್ಕಿಂತ ಕಮ್ಮಿ ಇರಲಿ, ಆದರೆ ಏನಾಗುತ್ತೆ ಅಂದರೆ ನೋ ಪ್ರೀವಿಯಸ್ ಕನ್ವಿಕ್ಷನ್ ಅಂತ ಪ್ರೂವ್ ಆಗಿರಬೇಕು. ಅಂದರೆ ಅವರು ಮೊದಲು ಒಂದು ಪ್ರೀವಿಯಸ್ ಒಫೆನ್ಸ್ ಮಾಡಿದ್ರು, ಅದಕ್ಕೆ ಕನ್ವಿಕ್ಷನ್ ಆಗಿತ್ತು, ಅದಿರಬಾರ್ದು. ಪ್ರೀವಿಯಸ್ ಕನ್ವಿಕ್ಷನ್ ಆಗಿರಬಾರ್ದು. ಅಂದರೆ ಫಸ್ಟ್ ಟೈಮು ಒಫೆನ್ಸ್ ಮಾಡಿ ಕನ್ವಿಕ್ಷನ್ ಆಗಿರುವಂಥ ಸಂದರ್ಭದಲ್ಲಿ ಈ 2 ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ 21 ವರ್ಷ ಮೇಲಿರಲಿ ಅಥವಾ 21 ವರ್ಷ ಕಮ್ಮಿ ಇರಲಿ. 21 ವರ್ಷಕ್ಕಿಂತ ಮೇಲೆ ಇದ್ದರೆ ನಾನು ಆವಾಗಲೇ ಹೇಳಿದಾಗೆ ಫೈನ್ ಇರುವಂತಹ ಒಫೆನ್ಸ್ಗಳು, ಅಥವಾ 7 ವರ್ಷಕ್ಕಿಂತ ಪನಿಷಬಲ್ ಕಮ್ಮಿ ಇರುವಂಥ ಒಫೆನ್ಸ್ಗಳು, ಅಂಥವರಿಗೆ ಎಲ್ಲ ಒಫೆನ್ಸ್ಗಳಿಗೂ ಪ್ರೊಬೇಷನ್ ಮೇಲೆ ಬಿಡಬಹುದು. 21 ವರ್ಷಕ್ಕಿಂತ ಕಮ್ಮಿ ಇರೋ ಪರ್ಸನ್ಸ್ ಅಥವಾ ಹೆಂಗಸರಿಗೆ ಈ ಏಜ್ ಅಂತ ಇಲ್ಲ, ಆದರೆ ಎಲ್ಲ ಹೆಂಗಸರಿಗೆ ಇಫ್ ದೇ ಹ್ಯಾವ್ ಡನ್ ದಿ ಒಫೆನ್ಸ್ ಫಾರ್ ದಿ ಫಸ್ಟ್ ಟೈಮ್ ಆ್ಯಂಡ್ ಆಲ್ಸೋ ಇಫ್ ನೋ ಪ್ರೀವಿಯಸ್ ಕನ್ವಿಕ್ಷನ್ ಇಸ್ ಪ್ರೂವ್ಡ್, ಆವಾಗ ಏನಾಗುತ್ತೆ, ಆವಾಗ ದೇ ಕ್ಯಾನ್ ಬಿ ರಿಲೀಸ್ಡ್ ಆನ್ ಪ್ರೊಬೇಷನ್ ಪ್ರೊವೈಡೆಡ್ ದ್ಯಾಟ್ ಸಚ್ ಒಫೆನ್ಸ್ ಶುಡ್ ನಾಟ್ ಬಿ, ಅಂದರೆ ಏನಾಗುತ್ತೆ, ಡೆತ್ ಪನಿಷ್ಮೆಂಟ್ ಇರಬಾರ್ದು ಅಂಥ ಒಫೆನ್ಸ್ಗಳಿಗೆ, ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಇರಬಾರ್ದು. ಅದೆರಡು ಒಂದು ಎಕ್ಸೆಪ್ಷನ್ ಬಿಟ್ಟು ಬೇರೆ ಯಾವ ಥರ ಒಫೆನ್ಸಸ್ಗಳು ಮಾಡಿದರೂ ಸಹ 21 ವರ್ಷಕ್ಕಿಂತ ಕೆಳಗಿನವರು ಹಾಗೂ ಹೆಂಗಸರಿಗೆ ಪ್ರೊಬೇಷನ್ ಮೇಲೆ ಬಿಡಬಹುದು. ಇನ್ಸ್ಟೆಡ್ ಆಫ್ ಸೆಂಡಿಂಗ್ ದೆಮ್ ಆನ್ ಇಂಪ್ರಿಸನ್ಮೆಂಟ್, ಅವರನ್ನು ಜೈಲಿಗೆ ಕಳಿಸೋ ಬದಲು ಅವರನ್ನು ಪ್ರೊಬೇಷನ್ ಮೇಲೆ ಹೇಗೆ ಬಿಡ್ತಾರೆ? ಬೈ ಟೇಕಿಂಗ್ ಬಾಂಡ್ ತಗೊಂಡು, ಆದರೆ ಇಟ್ ಮೇ ಬಿ ವಿತ್ ಆರ್ ಇಟ್ ಮೇ ಬಿ ವಿತೌಟ್ ಶ್ಯೂರಿಟೀಸ್. ಇದು ಪ್ರೊಬೇಷನ್ನ ಒಂದು ಸೆಕ್ಷನ್ 360 ಸಬ್ಸೆಕ್ಷನ್ 1 ಹೇಳುವಂಥದ್ದು. ಹಾಗೆ ಅಡ್ಮಾನಿಷನ್ಗೆ ಬರೋದಾದರೆ, ಅಡ್ಮಾನಿಷನ್ ಏನು ಹೇಳ್ತದೆ? ಅಡ್ಮಾನಿಷನ್ಗೆ ಕೂಡ ಕೆಲವೊಂದು ಪೆಟ್ಟಿ ಒಫೆನ್ಸಸ್ ಹೇಳಿದ್ದಾರೆ, ಆದರೆ ಅದರಲ್ಲಿ ಹೇಳುವಂಥದ್ದು ಮುಖ್ಯವಾಗಿ ಥೆಫ್ಟ್ ಇನ್ ಅ ಡ್ವೆಲ್ಲಿಂಗ್ ಹೌಸ್, ಹಾಗೆ ಕ್ರಿಮಿನಲ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಪ್ರಾಪರ್ಟಿ, ಚೀಟಿಂಗ್, ಇದಕ್ಕೆಲ್ಲ ಈ ಒಂದು ಅಡ್ಮಾನಿಷನ್ ಮೇಲೆ ಬಿಡುಗಡೆ ಮಾಡ್ಬೋದು. ಅದ್ರ ಜೊತೆಗೆ ಒಂದು ತರಹದ ಕ್ಯಾಟಗರಿ ಅಂದರೆ ಯಾವುದೇ ಒಫೆನ್ಸ್ಗಳು 2 ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್ ಇದ್ದರೆ ಅಂಥ ಒಫೆನ್ಸ್ಗಳು ಮಾಡಿದ ವ್ಯಕ್ತಿಗಳಿಗೂ ಸಹ ಅಡ್ಮಾನಿಷನ್ ಮೇಲೆ ಬಿಡುಗಡೆ ಮಾಡಬಹುದು.
ಸೊ ಇದಿಷ್ಟು ಪ್ರೊಬೇಷನ್ ಮತ್ತು ಅಡ್ಮಾನಿಷನ್ ಅಂದರೆ ಎಚ್ಚರಿಕೆ ಕೊಟ್ಟು ಬಿಡುಗಡೆ ಮಾಡ್ತಾರೆ, ಬೇರೆ ಯಾವ ಇದು ಪನಿಷ್ಮೆಂಟ್ ಕೊಡೋದಿಲ್ಲ. ಸೊ ದ್ಯಾಟ್ ವರ್ಡ್ ಇಸ್ ಇಂಪಾರ್ಟೆಂಟ್. ಇನ್ಸ್ಟೆಡ್ ಆಫ್ ಸೆಂಡಿಂಗ್ ದೆಮ್ ಆನ್ ಇಂಪ್ರಿಸನ್ಮೆಂಟ್ ದೇ ಆರ್ ರಿಲೀಸ್ಡ್ ಆನ್ ಪ್ರೊಬೇಷನ್ ಆ್ಯಂಡ್ ಕೆಲವೊಂದು ಕಂಡೀಷನ್ಸ್ ಹಾಕ್ಬೋದು ಪ್ರೊಬೇಷನ್ ಆದರೆ, ಯು ಹ್ಯಾವ್ ಟು ಅಬ್ಸರ್ವ್ ಇದು ಸಮ್ ಕಂಡೀಷನ್ಸ್ ಅಂತ ಹೇಳಿ. ಸೊ ಆ ಥರ ಆರ್ಡರ್ ಮಾಡೋಕ್ಕಿಂತ ಮೊದಲು ಮ್ಯಾಜಿಸ್ಟ್ರೇಟ್ ಮೇ ಸ್ಯಾಟಿಸ್ಫೈ ಹಿಮ್ಸೆಲ್ಫ್, ಅವರನ್ನು ಅಂದ್ಕೊಂಡಿರಬೇಕು ಏನು ಇವರಿಗೆ ಫಿಕ್ಸ್ಡ್ ಪ್ಲೇಸ್ ಇದೆ, ಫಿಕ್ಸ್ಡ್ ಪ್ಲೇಸ್ ಆಫ್ ರೆಸಿಡೆನ್ಸ್ ಇದೆ, ಫಿಕ್ಸ್ಡ್ ಪ್ಲೇಸ್ ಆಫ್ ಅಬೋರ್ಡ್ ಇದೆ. ಅದು ನಾವು ಈ ಸೆಕ್ಷನ್ 360 ಕಾಣ್ತೇವೆ, ಯಾವ್ಯಾವ ತರಹ ಈ ಪ್ಲೇಸಸ್ಗಳಿದ್ದರೆ ಮ್ಯಾಜಿಸ್ಟ್ರೇಟ್ಗೆ ಒಂದು ಮನವರಿಕೆ ಆಗ್ತದೆ, ಈ ಮನುಷ್ಯ ಇವನನ್ನು ಬಿಟ್ಟರು ಸಹ ಹಿ ವಿಲ್ ಕೀಪ್ ಪೀಸ್ ಆ್ಯಂಡ್ ಗುಡ್ ಬಿಹೇವಿಯರ್. ಅವ್ರು ಮತ್ತೆ ಆ ಒಂದು ವಾತಾವರಣಕ್ಕೆ ಹೋಗೋದಿಲ್ಲ. ಯಾವ ವಾತಾವರಣಕ್ಕೆ? ಮತ್ತೆ ಆ ಕ್ರಿಮಿನಲ್ ವಾತಾವರಣ ಅಂತ ಏನು ಹೇಳ್ತಾರೆ, ಯಾವುದೋ ಒಂದು ಕಾರಣಕ್ಕೆ ಫಸ್ಟ್ ಟೈಮ್ ಆಫೆನ್ಸ್ ಮಾಡಿರ್ತಾರೆ, ಮತ್ತು ಅದೇ ಪದೇ ಪದೇ ಅದನ್ನು ರಿಪೀಟ್ ಮಾಡುವಂತಹ ವಾತಾವರಣದಲ್ಲಿ ಇಲ್ಲ ಅವರು. ಅದನ್ನೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ದ ಮ್ಯಾಜಿಸ್ಟ್ರೇಟ್ ಅವರು ಅದನ್ನು ಹಿ ಮೇ ಸ್ಯಾಟಿಸ್ಫೈ ಹಿಮ್ಸೆಲ್ಫ್, ಅಂದರೆ ಅದನ್ನು ಮನವರಿಕೆ ಮಾಡ್ಕೊಳ್ಬಹುದು ಅವರು, ಈ ಥರ ಪರಿಸ್ಥಿತಿ ಇದೆ ಇಲ್ಲ ಅಂತ ಹೇಳ್ಕೊಂಡು. ಸೊ ಇದೆಲ್ಲವೂ ಪರಿಸ್ಥಿತಿ ಮನವರಿಕೆ ಅದಾದ ನಂತರ ಪ್ರೊಬೇಷನ್ ಮೇಲೆ ಬಿಡುಗಡೆ ಮಾಡುವಂಥದ್ದು. ಅದನ್ನು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕನ್ವಿಕ್ಷನ್ ಆದ ನಂತರ ಮಾತ್ರ, ಅಂದರೆ ಕನ್ವಿಕ್ಷನ್ ಆದರೆ ಮಾತ್ರ, ಅಕ್ವಿಟಲ್ಗೆ ಪ್ರೊಬೇಷನ್ ಮೇಲೆ ಬಿಡುಗಡೆ ಅಂತ ಇಲ್ಲ. ಸೊ ಕನ್ವಿಕ್ಷನ್ ಆದರೆ ಮಾತ್ರ ಪ್ರೊಬೇಷನ್ ಮೇಲೆ ಬಿಡುಗಡೆ ಮಾಡುವಂಥದ್ದು. ಹಾಗೆ ಅಡ್ಮಾನಿಷನ್ ಕೂಡ ಅದೇ ರೀತಿಯಲ್ಲಿ. ಸೊ ಇದಿಷ್ಟು ನಾವು ನೋಡಿರೋ ಪ್ರಕಾರ, ಸಪೋಸ್ ಈ ಕಂಡೀಷನ್ಸನ್ನು ವೈಲೇಷನ್ ಮಾಡಿದರೆ, ಪ್ರೊಬೇಷನ್ಗೆ ಬಿಟ್ಟಿರುವಂಥ ಕಂಡೀಷನ್ ವೈಲೇಟ್ ಮಾಡಿದರೆ ಆವಾಗ ಏನಾಗುತ್ತೆ, ಆವಾಗ ಕೋರ್ಟ್ ಮೇ ಇಶ್ಯೂ ವಾರೆಂಟ್, ಕೋರ್ಟು ವಾರೆಂಟನ್ನು ಇಶ್ಯೂ ಮಾಡಿ ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಹೇಳುವಂಥದ್ದು. ಇದಿಷ್ಟು ಸೆಕ್ಷನ್ 360 ಬರುವಂಥದ್ದು. ಸೆಕ್ಷನ್ 361 ಏನು ಹೇಳುತ್ತೆ? ಸೆಕ್ಷನ್ 361 ಹೇಳುತ್ತೆ, ಯಾಕೆ ಕೋರ್ಟ್ ಸಪೋಸ್ ಒಂದು ವ್ಯಕ್ತಿಯನ್ನು ಪ್ರೊಬೇಷನ್ ಮೇಲೆ ಬಿಡುಗಡೆ ಮಾಡಲಿಲ್ಲ, ಇನ್ಸ್ಪೈಟ್ ಆಫ್ ಎಲ್ಲ ಈ ಕಂಡೀಷನ್ಸ್ ಎಲ್ಲ ಇದ್ದರೂ ಸಹ, ಆ ಒಂದು ಕ್ಯಾಟಗರಿಯಲ್ಲಿ ಬರ್ತಾರೆ ಅಂತ ಆದರೂ ಸಹ ಪ್ರೊಬೇಷನ್ ಅಥವಾ ಅಡ್ಮಾನಿಷನ್ ಮೇಲೆ ಬಿಡುಗಡೆ ಮಾಡಲಿಲ್ಲ ಅಂದರೆ ಕೋರ್ಟ್ ಹ್ಯಾಸ್ ಟು ರೆಕಾರ್ಡ್ ಸ್ಪೆಷಲ್ ರೀಸನ್ಸ್ ಕೊಡಬೇಕು, ಯಾಕೆ ಅವರನ್ನು ಪ್ರೊಬೇಷನ್ ಮೇಲೆ ಬಿಡುಗಡೆ ಮಾಡಲಿಲ್ಲ, ಯಾಕೆ ಅಡ್ಮಾನಿಷನ್ ಮೇಲೆ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳುವಂಥದ್ದು. ಇನ್ನು ನಾವು ಹೋಗುವಂಥದ್ದು ಪ್ರೊಬೇಷನ್ ಆಫ್ ಒಫೆಂಡರ್ಸ್ ಆ್ಯಕ್ಟ್ 1958. ಸೊ ಪ್ರೊಬೇಷನ್ ಆಫ್ ಒಫೆಂಡರ್ಸ್ ಆ್ಯಕ್ಟ್ ಇಸ್ ಅ ಪ್ರಿವೇಲಿಂಗ್ ಆ್ಯಕ್ಟ್. ಸೆಕ್ಷನ್ 360 ಮತ್ತು ಪ್ರೊಬೇಷನ್ ಆಫ್ ಒಫೆಂಡರ್ಸ್ ಆ್ಯಕ್ಟ್ ಬಂದರೆ ಯಾವುದು ಪ್ರಿವೇಲ್ ಆಗುತ್ತೆ? ಪ್ರೊಬೇಷನ್ ಆಫ್ ಒಫೆಂಡರ್ಸ್ ಆ್ಯಕ್ಟ್ ಪ್ರಿವೇಲ್ ಆಗುವಂಥದ್ದು. ಅದರಲ್ಲಿ ಸೆಕ್ಷನ್ 3 ಮತ್ತು ಸೆಕ್ಷನ್ 4 ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 3 ಅಡ್ಮಾನಿಷನ್ ಮೇಲೆ ಬಿಡುಗಡೆ ಮಾಡುವಂಥದ್ದು ಹೇಳುವಂಥದ್ದು, ಸೆಕ್ಷನ್ 4 ಪ್ರೊಬೇಷನ್ ಮೇಲೆ ಬಿಡುಗಡೆ ಮಾಡುವಂಥದ್ದು ಹೇಳುವಂಥದ್ದು. ಅದರ ಜೊತೆಗೆ ಡಿಫ್ರೆನ್ಸ್ ಏನು ಸೆಕ್ಷನ್ 360 ಮತ್ತು ಪ್ರೊಬೇಷನ್ ಆಫ್ ಒಫೆಂಡರ್ಸ್ ಆ್ಯಕ್ಟ್ ಅಂದರೆ, ಪ್ರೊಬೇಷನ್ ಆಫ್ ಒಫೆಂಡರ್ಸ್ ಆ್ಯಕ್ಟಲ್ಲಿ ಸ್ವಲ್ಪ ಲಿಬರಲ್ ಅಪ್ರೋಚ್ ಇದೆ. ಅದು ಈ ಒಂದು ಏಜ್ ಕ್ಲಾಸಿಫಿಕೇಷನ್ ಮಾಡೋದಿಲ್ಲ, ಪ್ರೊಬೇಷನ್ ಮೇಲೆ ಬಿಡುಗಡೆ ಮಾಡಬೇಕು ಅಥವಾ ಫಸ್ಟ್ ಕನ್ವಿಕ್ಷನ್ ಆಗಿರಬಾರ್ದು, ಪ್ರೀವಿಯಸ್ ಕನ್ವಿಕ್ಷನ್ ಆಗಿರಬಾರ್ದು ಹೇಳುವಂಥ ಒಂದು ಕ್ಲಾಸಿಫಿಕೇಷನ್ ಮಾಡಿರೋದಿಲ್ಲ. ಅದರ ಜೊತೆಗೆ ಇಟ್ ಮೆನ್ಷನ್ಸ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಪ್ರೊಬೇಷನ್ ಆಫೀಸರ್ಸ್. ಸೊ ಪ್ರೊಬೇಷನ್ ಆಫೀಸರ್ಸ್ ಹೇಳುವಂಥ ಒಂದು ಪಬ್ಲಿಕ್ ಸರ್ವೆಂಟ್ಸ್ಗಳು ಯಾರಿದ್ದಾರೆ ಅವರ ಒಂದು ನಿಯೋಜನೆ ಮಾಡಬೇಕು ಅಂತ ಹೇಳುತ್ತೆ. ಅವರು ಹೇಳಬೇಕು ಆ ಒಂದು ಸೂಪರ್ವೈಸಿಂಗ್ ಆರ್ಡರ್ ಹೇಗೆ ಅವರನ್ನು ಸೂಪರ್ವೈಸ್ ಮಾಡಬೇಕು ಹೇಳುವಂಥದ್ದು, ಅದರದ್ದೆಲ್ಲ ಒಂದು ಕಂಡೀಷನ್ಸ್ ಮೀಟ್ ಆಗಿ ಅದನ್ನು ನೋಡಿಕೊಂಡು ಮ್ಯಾಜಿಸ್ಟ್ರೇಟ್ ಅಥವಾ ಕೋರ್ಟ್ ಮೇ ಇಂಪೋಸ್ ಹಿ ಮೇ ರಿಲೀಸ್ ಹಿಮ್ ಆನ್ ಪ್ರೊಬೇಷನ್ ಅಂತ. ಸೊ ಇದು ಒಂದು ಮೇಜರ್ ಡಿಸ್ಟಿಂಕ್ಷನ್ ನಾವು ಕಾಣುವಂಥದ್ದು ಪ್ರೊಬೇಷನ್ ಆಫ್ ಒಫೆಂಡರ್ಸ್ ಆ್ಯಕ್ಟಲ್ಲಿ. ಹಾಗೆ ಇನ್ನೂ ಒಂದು ಬಹಳವಾದ ಮುಖ್ಯವಾದ ಒಂದು ವಿಚಾರ ಅಂದರೆ ಡಿಸ್ಕ್ವಾಲಿಫಿಕೇಷನ್. ಸೊ ಪ್ರೊಬೇಷನ್ ಮೇಲೆ ರಿಲೀಸ್ ಆದರು ಅಂತ ಆದರೆ, ಈಗ ಕನ್ವಿಕ್ಷನ್ಗೆ ಬಹಳ ಬೇರೆ ಬೇರೆ ಒಂದು ಪರಿಸ್ಥಿತಿಗಳಲ್ಲಿ ನಾವು ನೋಡ್ತೇವೆ, ಕನ್ವಿಕ್ಷನ್ ಆಗುವಂಥದ್ದು ಏನಾಗುತ್ತೆ, ಇಟ್ ಈಸ್ ಒನ್ ಆಫ್ ದಿ ಡಿಸ್ಕ್ವಾಲಿಫಿಕೇಷನ್ ಫಾರ್ ಅಪಾಯಿಂಟ್ಮೆಂಟ್ ಇರಲಿ ಅಥವಾ ಯಾವುದೋ ಒಂದು ಹುದ್ದೆಯಲ್ಲಿ ಇರಲಿಕ್ಕೆ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಅದು ಡಿಸ್ಕ್ವಾಲಿಫಿಕೇಷನ್ ಆಗುತ್ತೆ ಕನ್ವಿಕ್ಷನ್ ಆದರೆ. ಈಗ ನಾವು ಪ್ರೊಬೇಷನ್ ಮೇಲೆ ರಿಲೀಸ್ ಆದರು ಅಂತ ಆದರೆ ಅದಕ್ಕಿಂತ ಮೊದಲು ಏನಾಗಿರುತ್ತೆ, ಕನ್ವಿಕ್ಷನ್ ಆಗಿರುತ್ತೆ. ಸೊ ಕನ್ವಿಕ್ಷನ್ ಆದಾಗ ಅದನ್ನು ಡಿಸ್ಕ್ವಾಲಿಫಿಕೇಷನ್ಗೆ ಕನ್ವಿಕ್ಷನ್ ಅಂತ ತಿಳ್ಕೊಳ್ಬೇಕಾ ಬೇಡವಾ ಅಂತ ಹೇಳೋದಕ್ಕೆ ಪ್ರೊಬೇಷನ್ ಆಫ್ ಒಫೆಂಡರ್ಸ್ ಆ್ಯಕ್ಟ್ ಕ್ಲಿಯರ್ ಆಗಿ ಹೇಳಿದೆ. ಸೊ ರಿಲೀಸ್ ಆಫ್ ಪ್ರೊಬೇಷನ್ ಇಟ್ ಮೇ ನಾಟ್ ಅಮೌಂಟ್ ಟು ಡಿಸ್ಕ್ವಾಲಿಫಿಕೇಷನ್ ಆನ್ ಕನ್ವಿಕ್ಷನ್ ಅಂತ ಹೇಳುವಂಥದ್ದು. ಅಂದರೆ ಅದನ್ನು ಡಿಸ್ಕ್ವಾಲಿಫಿಕೇಷನ್ ಅಂತ ತಿಳ್ಕೊಳ್ಬಾರ್ದು, ಬೇರೆ ಯಾವುದೇ ಒಂದು ಎಲ್ಲೇ ಡಿಸ್ಕ್ವಾಲಿಫಿಕೇಷನ್ ಅಂತ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಕನ್ವಿಕ್ಷನ್ನು, ಪ್ರೊಬೇಷನ್ ಮೇಲೆ ಬಿಡುಗಡೆ ಮಾಡಿದರೆ ಅದು ಡಿಸ್ಕ್ವಾಲಿಫಿಕೇಷನ್ ಅಂತ ಅಂದ್ಕೊಳ್ಬಾರ್ದು ಅಂತ ಹೇಳ್ತದೆ. ಓಕೆ, ಸೊ ಇದು ಬಹಳ ಮುಖ್ಯವಾದ ಒಂದು ಡಿಸ್ಟಿಂಗ್ವಿಷಿಂಗ್ ಫೀಚರು ಒಂದು ಅಪಾಯಿಂಟ್ಮೆಂಟ್ ಆಫ್ ಪ್ರೊಬೇಷನ್ ಆಫೀಸರ್ಸ್. ಹಾಗೆ ಈ ಪ್ರೀವಿಯಸ್ ಕನ್ವಿಕ್ಷನ್ ಲೈಕ್ ನಾಟ್ ಮ್ಯಾಂಡೇಟರಿ ಪ್ರೊಬೇಷನ್ ಆಫ್ ಒಫೆಂಡರ್ಸ್ ಆ್ಯಕ್ಟಲ್ಲಿ, ಅಥವಾ ಇನ್ನೊಂದು ನಾನು ಹೇಳಿದಾಗೆ ಡಿಸ್ಕ್ವಾಲಿಫಿಕೇಷನ್.
ಸೊ ಇವೆಲ್ಲವೂ ಕೂಡ ನಾವು ನೋಡುವಂಥದ್ದು ಪ್ರೊಬೇಷನ್ ಆಫ್ ಒಫೆಂಡರ್ಸ್ ಆ್ಯಕ್ಟ್. ಸೊ ಇಟ್ ಪ್ರಿವೇಲ್ಸ್ ಓವರ್ ಅದರ್. ಸೊ ನೀವು ಕೆಲವೊಂದ್ಸಲ ಜಡ್ಜ್ಮೆಂಟ್ ರೈಟಿಂಗಲ್ಲಿ ಬರುವಂಥದ್ದು ಪ್ರೊಬೇಷನ್ ಕ್ವಶನ್ ಕೇಳ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಸಣ್ಣದಾದ ಟಾಪಿಕನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ಹಾಗೆ ಅನ್ಅಕಾಡೆಮಿಯಲ್ಲಿ ನಾಳೆ ಸ್ಪೆಷಲ್ ಕ್ಲಾಸ್ ಡಿಸ್ಕಷನ್ ಆನ್ ಕರ್ನಾಟಕ ಜುಡಿಷರಿ ಮೇನ್ಸ್ ಎಕ್ಸಾಮಿನೇಷನ್ಸ್ 2022 ಅದರದ್ದು ಡಿಸ್ಕಷನ್ ಇದೆ. ಸಂಜೆ 7 ಗಂಟೆಗೆ ಅಟೆಂಡ್ ಆಗಿ. ಹಾಗೆ ಇನ್ನು ಹೊಸದಾಗಿ ಅನ್ಲಾಕ್ 20 ಹೇಳುವಂಥ ಆಫರ್ ಇದೆ. ಆದಷ್ಟು ಬೇಗ ಈ ಆಫರ್ ಮುಗಿತಾ ಇದೆ. ಯಾವಾಗ ಎಲ್ಲಿ ತನಕ ಇದೆ ಅಂತ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ನೀವು 2023ಗೆ ಪ್ರಿಪ್ರೇಷನ್ ಆಗ್ತಿದ್ದೀರಿ ಅಂತ ಆದರೆ ಸೊ ಬಹಳಷ್ಟು ಕೋರ್ಸಸ್ಗಳಿವೆ. ಹೊಸದಾಗಿ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇವೆ. 6 ತಿಂಗಳ ಕೋರ್ಸ್ ಇದೆ, ಹಾಗೆ 1 ವರ್ಷದ ಕೋರ್ಸ್ ಇದೆ, ಹಾಗೆ 18 ತಿಂಗಳ ಕೋರ್ಸ್ ಇದೆ, ಹಾಗೆ 24 ತಿಂಗಳ ಕೋರ್ಸ್ ಇದೆ. ಇದೆಲ್ಲವೂ ಕೂಡ ನೀವು ಇವತ್ತು ಅಥವಾ ನಾಳೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಪರ್ಚೇಸ್ ಮಾಡುವಂತಹ ಯೋಚನೆ ಇದ್ದರೆ ಪರ್ಚೇಸ್ ಮಾಡಿ. ಯಾಕೆಂದರೆ ಏನು ಹೇಳ್ತಾರೆ 20% ಡಿಸ್ಕೌಂಟಲ್ಲಿ ನಿಮಗೆ ಇದು ಸಿಗ್ತಾ ಇದೆ. ಸೊ ನಿಮಗೆ ಡಿಸ್ಕೌಂಟ್ ಕೋಡ್ ಅಪರ್ಣಾ ಲಾ ಅಂತ ಹಾಕ್ಬೋದು, APARNALAW ಅಂತ. ಇನ್ನೂ ಏನಾದರೂ ಸಬ್ಸ್ಕ್ರಿಪ್ಷನ್ ಬಗ್ಗೆ ಡೌಟ್ಸ್ ಇದ್ದರೆ ಇಲ್ಲಿ ಕಾಣ್ತಾ ಇರುವಂತಹ ಒಂದು ವಾಟ್ಸಪ್ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಓಕೆ, ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರಿ. ಯಾರ್ಯಾರು ಕರ್ನಾಟಕ ಮೇನ್ಸ್ ಎಕ್ಸಾಮ್ಸ್ಗೆ ಅಪೇರ್ ಆಗ್ತಿದ್ದೀರಿ 2022ನೇ ಇಸ್ವಿಯ ಮೇನ್ಸ್ ಎಕ್ಸಾಮ್ಸ್ಗೆ, ಜುಡಿಷರಿ ಮೇನ್ಸ್ ಎಕ್ಸಾಮ್ಸ್ಗೆ, ಅವರೆಲ್ಲರಿಗೂ ಶುಭವನ್ನು ಕೋರ್ಕೊಳ್ತಾ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.